ಎಲ್ಲ ಒಂದು 9ನೇ ತರಗತಿ ವಿದ್ಯಾರ್ಥಿಗಳಿಗೆ ಟ್ರೂ ಕೆ ಅಫಿಷಿಯಲ್ ಚಾನಲ್ಗೆ ಸ್ವಾಗತ. ನಾನು ಚೇತನ್ ಸೇಕೆ. ಇವತ್ತಿನ ವಿಡಿಯೋದಲ್ಲಿ 9ನೇ ತರಗತಿ ಎಫ್2 ಎಕ್ಸಾಮ್ಗೆ ಕನ್ನಡ ವಿಷಯದ ಒಂದು ಪ್ರಶ್ನೆ ಪತ್ರಿಕೆ ಉತ್ತರ ಸಹಿತ ನೋಡೋಣ. ಈ ಒಂದು ಕ್ವಶನ್ ಪೇಪರು ಇಂಪಾರ್ಟೆಂಟು ನಿಮ್ಮ ಎಫ್2 ಎಕ್ಸಾಮ್ಗೆ. ಯಾಕೆ ಅಂದರೆ ಇಲ್ಲಿ ಯಾವ ರೀತಿಯಾಗಿ ಪ್ಯಾಟ್ರನ್ನ ಕೊಟ್ಟಿದ್ದಾರೆ, ಇದೇ ರೀತಿ ಪ್ಯಾಟ್ರನ್ನು ನಿಮ್ಮೊಂದು ಎಫ್2 ಎಕ್ಸಾಮ್ನಲ್ಲಿ ಇರ್ತದೆ. ಅಷ್ಟೇ ಮಾತ್ರವಲ್ಲ, ಇಲ್ಲಿರೋ ಪ್ರಶ್ನೆಗಳು ನಿಮ್ಮ ಎಕ್ಸಾಮ್ಗೆ ರಿಪೀಟ್ ಆಗ್ಬೋದು. ಯಾಕಂದರೆ ಇವೆಲ್ಲ ಕೂಡ ಇಂಪಾರ್ಟೆಂಟ್ ಕ್ವಶನ್ಗಳು. ಚೆನ್ನಾಗಿ ಓದ್ಕೊಂಡಾಗಿ ಖಂಡಿತ ನಿಮ್ಮ ಎಕ್ಸಾಮ್ಗೆ ಹೆಲ್ಪ್ ಆಗ್ತವೆ. ಕೊನೆವರೆಗೆ ನೋಡಿ, ಸಂಪೂರ್ಣ ಕ್ವಶನ್ ಪೇಪರು ಉತ್ತರ ಸಹಿತ ಕೊಡ್ತೇನೆ. ಓಕೆನಾ? ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ಇನ್ನೂ ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆ ಅಂದರೆ ನಿಮ್ಮದು 9th SA2 ಎಕ್ಸಾಮ್ ಮುಗಿವರೆಗೆ, ಅನ್ನುವಲ್ ಎಕ್ಸಾಮ್ ಮುಗಿವರೆಗೆ ಎಲ್ಲ ವಿಷಯಗಳ ಪಾಸಿಂಗ್ ಪ್ಯಾಕೇಜ್ಗಳು, ಸ್ಕೋರಿಂಗ್ ಪ್ಯಾಕೇಜ್ಗಳು, ಇಂಪಾರ್ಟೆಂಟ್ ಕ್ವಶನ್ಗಳು, ಕ್ವಶನ್ ಪೇಪರ್ಗಳು ಮತ್ತು ನಿಮ್ಮ ಪರೀಕ್ಷೆಗೆ ಬರುವಂಥ ಕ್ವಶನ್ಗಳು ಎಲ್ಲವನ್ನ ಇದೇ ಒಂದು ಚಾನಲ್ ಹಾಕ್ತೀವಿ. ಅದರಿಂದ ಪ್ರತಿಯೊಬ್ಬರು ಕೂಡ ಮಿಸ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಾಡಿದ್ರಾ? ಹಾಗೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಎಲ್ಲ ಫ್ರೆಂಡ್ಸ್ ಶೇರ್ ಮಾಡಿ, ಅವ್ರಿಗೂ ಶೇರ್ ಮಾಡಿ, ಅವ್ರಿಗೂ ಕೂಡ ಒಂದು ಕ್ವಶನ್ ಪೇಪರ್ನ ಕಳಿಸಿ. ಓಕೆ, ನೋಡ್ತಾ ಹೋಗೋಣ. ಪಾಠ ಆಧಾರಿತ ಮೌಲ್ಯಾಂಕನ ಪ್ರಥಮ ಭಾಷೆ ಕನ್ನಡ. ಇದು 9th LB2 ಅಂತ ಕರಿತಾರೆ ನೀವು. ಇದು 2ನೇ ಸೆಟ್ಟು. ಈಗ ನಿಮ್ಮ ಚಾನಲ್ಲಿ 1ನೇ ಸೆಟ್ ಹಾಕಿದ್ದೇನೆ ನೋಡಿ. ಇದು 2ನೇ ಸೆಟ್ ಕ್ವಶನ್ ಪೇಪರು. ಆಲ್ಮೋಸ್ಟ್ ನಿಮಗೆಲ್ಲ ವಿಷಯದ ಮೇಲೆ ಒಂದು 2ರಿಂದ 3 ಸೆಟ್ಟು ಪ್ರಶ್ನೆ ಪತ್ರಿಕೆ ಹಾಕಿರ್ತೇನೆ. ಎಲ್ಲ ಸೆಟ್ ನೋಡ್ಕೊಳ್ಳಿ, ಖಂಡಿತ ನಿಮಗೆ ಎಕ್ಸಾಮ್ಗೆ ಹೆಲ್ಪ್ ಆಗ್ತವೆ. ನೋಡ್ತಾ ಹೋಗೋಣ. 1ನೇ ಮೇನು ಬಹು ಆಯ್ಕೆ ಪ್ರಶ್ನೆಗಳು 3 ಇರ್ತವೆ. ಟೋಟಲಾಗಿ 3 ಅಂಕ, ಪ್ರತಿ ಪ್ರಶ್ನೆಗೆ 1 ಅಂಕ. 1ನೇ ಪ್ರಶ್ನೆ, ಬಣ್ಣ ಗೆಟ್ಟಿತ್ತು ಎಂಬ ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ. ಯಾವ ಸಂಧಿ? ಸರಿಯಾದ ಉತ್ತರ ಆಪ್ಷನ್ ಸಿ ಆಗ್ತದೆ ನೋಡಿ, ಆದೇಶ ಸಂಧಿ. ಬಣ್ಣ ಗೆಟ್ಟಿತ್ತು, ನೀವು ಬಿಡಿಸಿ ನೋಡ್ಕೊಳ್ಳಿ, ಇದು ಆದೇಶ ಆಗ್ತದೆ. ನೆಕ್ಸ್ಟು 2ನೇ ಪ್ರಶ್ನೆ, ಪಿತ್ರಾರ್ಜಿತ ಪದವು ಯಾವುದಾಗ್ತದೆ? ಯಾವ ಸಂಧಿ ಇದು? ಪಿತ್ರಾರ್ಜಿತ ಪದ, ಪಿತ್ರಾರ್ಜಿತ, ಇದು ಎನ್ ಸಂಧಿ ಆಗ್ತದೆ. ಆಪ್ಷನ್ ಸಿ ಎನ್ ಸಂಧಿ. ಇನ್ನು 3ನೇ ಪ್ರಶ್ನೆ, ಷಷ್ಠಿ ವಿಭಕ್ತಿಯ ಕಾರಕರ್ತವ್ಯದು. ಷಷ್ಠಿ ಅಂತ ಕೇಳಿದರೆ ಯಾವುದಾಗ್ತದೆ? ಆಪ್ಷನ್ ಎ ಸಂಬಂಧ ನೋಡಿ, ಸಂಬಂಧ ಸರಿಯಾದ ಉತ್ತರ. ಇನ್ನು ಕೊಟ್ಟಿರುವ ಪ್ರತಿ ಪ್ರಶ್ನೆಗೂ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ. 1 ಅಂಕದ 3 ಪ್ರಶ್ನೆ, ಟೋಟಲಾಗಿ 3 ಅಂಕ, ಪ್ರತಿ ಪ್ರಶ್ನೆಗೆ 1 ಅಂಕ. 4ನೇ ಪ್ರಶ್ನೆ, ಆಸ್ಥಾನ ಭವನದೊಳಗೆ ರಾಜನು ಹೇಗೆ ಶೋಭಿಸುವನು? ಉತ್ತರ, ದೇವೇಂದ್ರನು ರತ್ನ ಪುಷ್ಪಕದಲ್ಲಿ ಶೋಭಿಸುವಂತೆ ಆಸ್ಥಾನ ಭವನದೊಳಗೆ ರಾಜನು ಶೋಭಿಸುವನು. 5ನೇ ಪ್ರಶ್ನೆ, ಕುರುಕ್ಷೇತ್ರ ಯುದ್ಧದಲ್ಲಿ ಕೃಷ್ಣನು ಏನೆಂದು ಪ್ರತಿಜ್ಞೆಯನ್ನು ಮಾಡಿದ್ದನು? ಉತ್ತರ, ಕುರುಕ್ಷೇತ್ರ ಯುದ್ಧದಲ್ಲಿ ಕೃಷ್ಣನು ತಾನು ಚಕ್ರವನ್ನು ಹಿಡಿಯುವುದಿಲ್ಲ ಎಂದು ಪ್ರತಿಜ್ಞೆಯನ್ನು ಮಾಡಿದ್ದನು. 6ನೇ ಪ್ರಶ್ನೆ, ಚೆನ್ನಭೈರಾದೇವಿಯು ಕಾಡಿನ ಮಧ್ಯೆ ಕಟ್ಟಿದ ಕೋಟೆ ಹೆಸರೇನು? ಚೆನ್ನಭೈರಾದೇವಿಯು ಕಾಡಿನ ಮಧ್ಯೆ ಕಟ್ಟಿದ ಕೋಟೆ ಹೆಸರು ಕಾನೂರು ಕೋಟೆ. ಇನ್ನು ಮುಂದಿನ ಪ್ರಶ್ನೆ, ಕೊಟ್ಟಿರುವ ಪ್ರತಿ ಪ್ರಶ್ನೆಗೂ 3 ಅಥವಾ 4 ವಾಕ್ಯದಲ್ಲಿ ಉತ್ತರಿಸಿ. 2 ಅಂಕದ 2 ಪ್ರಶ್ನೆ, ಟೋಟಲಾಗಿ 4 ಅಂಕ, ಪ್ರತಿ ಪ್ರಶ್ನೆಗೂ 2 ಅಂಕ. 7ನೇ ಪ್ರಶ್ನೆ, ಶಿಕ್ಷಣದ ಮಹತ್ವವನ್ನು ಕುರಿತು ರಾಧಾಕೃಷ್ಣನ್ ಅವರು ಏನು ಹೇಳಿದ್ದಾರೆ? ಉತ್ತರ, ಶಿಕ್ಷಣದ ಮಹತ್ವವನ್ನು ಕುರಿತು ರಾಧಾಕೃಷ್ಣನ್ ಅವರು ಮನಗಂಡ ರಾಧಾಕೃಷ್ಣನ್ ಅವರು ಶಿಕ್ಷಣ ಜೀವನದ ಅವಿಭಾಜ್ಯ ಅಂಗಾಂಶ, ಅದು ಮಾನವನ ಪೂರ್ಣತೆ ಹಾಗೂ ಸುಸಂಸ್ಕೃತಿಯತ್ತ ಒಯ್ಯುವ ಸಾಧನ ಮಾರ್ಗ ಎಂದು ಹೇಳಿದ್ದಾರೆ. ಎಷ್ಟು ಬರೋದು ಸಾಕು, ನಿಮಗೆ 2 ಮಾರ್ಕ್ಸ್ ಕೊಡ್ತಾರೆ. ನೆಕ್ಸ್ಟ್ 8ನೇ ಪ್ರಶ್ನೆ, ದೇಶದಿಂದ ಹೊರಗೆ ಓಡಿಸಿದ ಶತ್ರುಗಳ ವಿಚಾರದಲ್ಲಿ ರಾಜನು ಹೇಗಿರಬೇಕು? ಉತ್ತರ ನೋಡಿ, ದೇಶದಿಂದ ಹೊರಗೆ ಓಡಿಸಿದ ಶತ್ರುಗಳ ಕಾಲಾಂತರದಲ್ಲಿ ದೇಶದೊಳಗೆ ಬಂದು ಸೇರಿಕೊಂಡರೆ ಅವರು ಕೈಲಾಗದ ದುರ್ಬಲರು ಎಂಬುದಾಗಿ ಎಂದಿಗೂ ಉಪೇಕ್ಷೆಯನ್ನು ಮಾಡಬಾರದು. ದೇಶಭ್ರಷ್ಟಗೊಳಿಸಿದ ಶತ್ರುಗಳು ಮರಳಿ ದೇಶದೊಳಕ್ಕೆ ಸೇರಿಕೊಂಡರೆಂದರೆ ಅವರು ಮುಂದೊಂದಿನ ದೇಶಕ್ಕೆ ದೊಡ್ಡ ಗಂಡಾಂತರವನ್ನು ತರುವ ಸಾಧ್ಯತೆ ನಿಚ್ಚಳವಾಗಿರುತ್ತದೆ. ಅದರಿಂದ ದೇಶದಿಂದ ಹೊರಗೆ ಓಡಿಸಿದ ಶತ್ರುಗಳ ವಿಚಾರದಲ್ಲಿ ಎಚ್ಚರದಿಂದ ಇರಬೇಕು. ಅವರು ದೇಶದೊಳಗೆ ಮತ್ತೆ ಬಾರದಂತೆ ನೋಡಿಕೊಳ್ಳಬೇಕು. ಇನ್ನು ಮುಂದಿನ ಪ್ರಶ್ನೆ, ಕವಿ ಪರಿಚಯ ಕೇಳಿದರೆ 2 ಮಾರ್ಕ್ಸಿಗೆ. ಓಕೆ ನೋಡಿ, ಸ್ಥಳ ಕಾಲಕ್ಕೆ 1 ಅಂಕ, ಕೃತಿ ಪ್ರಸಿದ್ಧಿಗೆ 1 ಅಂಕ, ಒಟ್ಟು 2 ಅಂಕ. ಇಲ್ಲಿವರೆಗೆ ನಿಮ್ಮ ಎಫ್2ಗೆ ಕನ್ನಡ ವಿಷಯದ ಮೇಲೆ ಎಷ್ಟು ಪಾಠ ಮತ್ತು ಪದ್ಯ ಮುಗಿದವೆ ಅದು ನೋಡ್ಕೊಳ್ಳಿ. ಅದರಲ್ಲಿ ನಿಮಗೆ ಒಬ್ಬರದ್ದು ಕೇಳ್ತಾರೆ. ಯಾರು ಕೊಟ್ಟಿದ್ದಾರೆ? ಜನ್ನ ಕೊಟ್ಟಿದ್ದಾರೆ. ಶ್ರೀ ಜನ್ನ ಅವರು ಕ್ರಿಸ್ತಶಕ ಸುಮಾರು 13ನೇ ಶತಮಾನದ ಪೂರ್ವಾರ್ಧದಲ್ಲಿ ಹಳೆಬೀಡು ಪ್ರಾಂತ್ಯದಲ್ಲಿ ಜನಿಸಿದರು. ಇವರ ತಂದೆ ಹೆಸರು ಶಂಕರ, ತಾಯಿ ಹೆಸರು ಗಂಗಾದೇವಿ. ಇವರು ಯಶೋಧರ ಚರಿತೆ, ಅನಂತನಾಥ ಪುರಾಣ, ಅನುಭವ ಮುಖರ ಕೃತಿಗಳನ್ನು ರಚನೆ ಮಾಡಿದ್ದಾರೆ. ಶ್ರೀಯುತರಿಗೆ ಹೊಯ್ಸಳ ಬಲ್ಲಾಳ ಅವರು ಕವಿ ಚಕ್ರವರ್ತಿ ಎಂಬ ಬಿರುದನ್ನು ನೀಡಿ ಗೌರವಿಸಿದ್ದಾರೆ.
ಇವರು ಜೈನ ಧರ್ಮದ ತಿರುಳಾದ ಅಹಿಂಸೆಯ ಸಂದೇಶವನ್ನು ಜಗತ್ತಿಗೆ ಸಾರುವ ಉದ್ದೇಶದಿಂದ ಯಶೋಧರ ಚರಿತೆ ಎಂಬ ಪುಟ್ಟ ಕಾವ್ಯವನ್ನು ಬಹು ಸುಂದರವಾಗಿ ರಚಿಸಿದ್ದಾರೆ. ಇನ್ನು ಕೊಟ್ಟಿರೋ ಗಾದೆಗಳಲ್ಲಿ ಯಾವುದೋ ಒಂದನ್ನು ವಿಸ್ತರಿಸಿ ಬರೆಯಿರಿ. ಗಾದೆ ಮತ್ತು ಕೇಳಿದಾರೆ ನೋಡಿ 2 ಮಾರ್ಕ್ಸ್ಗೆ. ತುಂಬಿದ ಕೂಡ ತುಳುಕುತ್ತಿಲ್ಲ ಅಥವಾ ದೂರದ ಬೆಟ್ಟ ನುಣ್ಣಗೆ. ತುಂಬಾ ಈಸಿ ಇರ್ತವೆ, ಟಫ್ ಇರೋದಿಲ್ಲ. ಆ ಒಂದು ಗಾದೆ ಮಾತು ಬಗ್ಗೆ ನಿಮಗೆ ಏನು ಗೊತ್ತಿದೆ ಒಂದು ಬರೀರಿ. ಅರ್ಥ ಆಯ್ತಾ? ಅದೇನು ಪುಸ್ತಕ ಭಾಷೆ ಇರ್ಬೇಕಂತೇನಿಲ್ಲ, ನಿಮಗೆ ಏನು ಗೊತ್ತಿದೆ ಒಂದು ಬರೀರಿ, ನಿಮಗೆ ಫುಲ್ ಮಾರ್ಕ್ಸನ್ನು ಕೊಡ್ತಾರೆ. ಓಕೆ, ಗಾದೆ ಮಾತು ವಿವರಣೆ ಬರಬೇಕು ಮತ್ತು ಉದಾಹರಣೆ ಬರಬೇಕು. ಇಷ್ಟು ಬರೆದ್ರೆ ನಿಮಗೆ ಫುಲ್ ಮಾರ್ಕ್ಸನ್ನು ಕೊಡ್ತಾರೆ. ಇನ್ನು ಮುಂದಿನ ಪ್ರಶ್ನೆ, ಕೊಟ್ಟಿರೋ ಪ್ರತಿ ಹೇಳಿಕೆಯನ್ನು ಸಂದರ್ಭದೊಡನೆ ವಿವರಿಸಿ. ಸಂದರ್ಭ ಸ್ವಾರಸ್ಯ 2 ಮಾರ್ಕ್ಸಿಗೆ ಕೇಳಿದ್ದಾರೆ ನೋಡಿ. ಆಯ್ಕೆಗೆ 1 ಅಂಕ, ಸಂದರ್ಭಕ್ಕೆ ಮತ್ತು 1 ಅಂಕ, ಟೋಟಲಾಗಿ 2 ಅಂಕ ಕೇಳಿದ್ದಾರೆ, 2 ಅಂಕ. ಮತ್ತು ಆನ್ಯುವಲ್ ಎಕ್ಸಾಮ್ನಲ್ಲಿ ನಿಮಗೆ ಆಯ್ಕೆ, ಸಂದರ್ಭ, ಸ್ವಾರಸ್ಯ ಈ 3 ಬರಬೇಕು. 11ನೇ ಪ್ರಶ್ನೆ ನೋಡಿ, ಮಾನವತೆ ವಿಶ್ವ ಅನುಸರಿಸಬೇಕಾದ ಮಾರ್ಗ. ಆಯ್ಕೆ ಪ್ರಸ್ತುತ ವಾಕ್ಯವನ್ನು ಶ್ರೀಮತಿ ರತ್ನಮ್ಮ ಅವರ ಡಾಕ್ಟರ್ ಎಸ್ ರಾಧಾಕೃಷ್ಣನ್ ಜೀವನ ಸಾಧನೆ ಹಾಗೂ ಎನ್ ಮೂರ್ತಿರಾವ್ ಅವರ ಚಿತ್ರಗಳು ಪಾತ್ರಗಳ ಕೃತಿಯಿಂದ ಆಯ್ದು ಪಠ್ಯಪುಸ್ತಕ ಸಮಿತಿಯವರು ರಚಿಸಿದ ಆದರ್ಶ ಶಿಕ್ಷಕ ಸರ್ವೇಪಲ್ಲಿ ರಾಧಾಕೃಷ್ಣನ್ ಎಂಬ ಗದ್ಯ ಪಾಠದಿಂದ ಆರಿಸಲಾಗಿದೆ. ಸಂದರ್ಭ, ರಾಧಾಕೃಷ್ಣನ್ ಅವರು ಕೆನಡಾ ದೇಶದ ರೇಡಿಯೋ ಪ್ರಸಾರ ಭಾಷಣ ಮಾಡಿದ ಸಂದರ್ಭದಲ್ಲಿ ಈ ಮಾತು ಬಂದಿದೆ. ಈ ಮಾತನ್ನು ರಾಧಾಕೃಷ್ಣನ್ ಅವರು ಕೆನಡಾ ದೇಶದ ರೇಡಿಯೋ ಪ್ರಸಾರ ಭಾಷಣದಲ್ಲಿ ಹೇಳುತ್ತಾರೆ. ಸ್ವಾರಸ್ಯ, ರಾಧಾಕೃಷ್ಣನ್ ಅವರಲ್ಲಿ ಇದ್ದ ಮಾನವತೆಯ ಪ್ರೇಮ ಈ ಮಾತಿನಲ್ಲಿ ಸ್ವಾರಸ್ಯಪೂರ್ಣವಾಗಿ ವ್ಯಕ್ತಗೊಂಡಿದೆ. ಇನ್ನು ಮುಂದಿನ ಪ್ರಶ್ನೆ, ಕೊಟ್ಟಿರೋ ಪದ್ಯಭಾಗವನ್ನು ಪೂರ್ಣಗೊಳಿಸಿ. 2 ಮಾರ್ಕ್ಸಿಗೆ ಕೇಳಿದರೆ ಪದ್ಯಭಾಗ ತಪ್ಪಿಲ್ಲದೆ ಬರೆದ ಪ್ರತಿ ಪೂರ್ಣ ಸಾಲಿಗೆ 1 ಅಥವಾ 2 ಅಂಕ. ಯಾವ್ದು ಕೇಳಿದ್ರೆ ನೋಡಿ, ಸಂಕಲ್ಪ, ಹಿಂಸೆ, ಇನ್ನು ಹಳೆಗನ್ನಡ ಕೊಡ್ತಾರೆ ನಮಗೆ. ಕೆಲವೊಂದು ಸಲ ಹಳೆಗನ್ನಡ ಕೊಡ್ಬೋದು ಅಥವಾ ಕೆಲವೊಂದು ಸಲ ಹೊಸಗನ್ನಡ ಕೊಡ್ಬೋದು, ಹೇಳೋಕ್ಕಾಗಲ್ಲ, ನೋಡ್ಕೊಂಡಿರಿ. ಕೇಳಿದ್ರೆ 2 ಮಾರ್ಕ್ಸಿಗೆ ಕೇಳ್ಬೋದು FA2ಗೆ. ನೆಕ್ಸ್ಟು, ಕೊಟ್ಟಿರೋ ಪದ್ಯಭಾಗವನ್ನು ಸಾರಾಂಶವನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ. 2 ಮಾರ್ಕ್ಸಿಗೆ ಕೇಳ್ತಾರೆ. ಸಾರಾಂಶವನ್ನು ಮೌಲ್ಯ ಗುರುತಿಸೋದಕ್ಕೆ 1 ಮಾರ್ಕ್ಸು, ಮತ್ತು ಸಾರಾಂಶ ಬರೋದಕ್ಕೆ ಮತ್ತು ಭಾಷಾ ಶೈಲಿಗೆ 1 ಮಾರ್ಕ್ಸು. ಯಾವ್ದು ಕೇಳಿದ್ರೆ ಕ್ವಶನ್ನು ನಿಮಗೆ ತೋರಿಸ್ತೀನಿ, ವೇಟ್ ಮಾಡಿ. 13ನೇ ಕ್ವಶನ್ನು ಇದೆ ನೋಡಿ, ಇದೇ ಪದ್ಯಭಾಗ. ಇದನ್ನು ಸಾರಾಂಶ ಇರಬೇಕು. ನನಗೆ ನಗೆಯು ಬಂತು ನಿನ್ನ ಕಣ್ಣೆತ್ತು, ತೃಣಾವು ಮುರಿಯುವುದಕ್ಕೆ ಕೊಡಲಿಯೂ ಬೇಕೆ, ಘನವಾಯಿತು ಚಕ್ರವ ಕಳುಹಿಸೆನ್ನು ರೋಮ, ವನ್ನು ಕಡೆದರೆ ನಾನು ಶರಣನೆ ನಿನಗೆ ಶ್ರೀ ಮನೋಹರ. ಇದರ ಬರಿಬೇಕು ನೀವು, ಇದರ ಸಾರಾಂಶ ಇರಬೇಕು. ಉತ್ತರ ಕೊಟ್ಟಿರ್ತೀನಿ, ಬೇಕನ್ನು ನೋಡ್ಕೊಳ್ಳಿ. ನೋಡಿ, ಈ ಪದ್ಯಭಾಗವನ್ನು ಶ್ರೀ ದೇವಿದಾಸ್ ಅವರು ರಚಿಸಿರುವ ಕೃಷ್ಣ ಸಂಧಾನ ಭೀಷ್ಮ ಪರ್ವ ಎಂಬ ಯಕ್ಷಗಾನ ಕೃತಿಯಿಂದ ಆಯ್ದ ಚಕ್ರಗ್ರಹಣ ಎನ್ನುವ ಪದ್ಯಭಾಗದಿಂದ ಆರಿಸಲಾಗಿದೆ. ಈ ರೀತಿ ಬರಬೇಕು ನೀವು. ಮೊದಲು ಆಯ್ಕೆ ಬರೀರಿ, ಆಮೇಲೆ ಸಾರಾಂಶ ಇರಬೇಕು. ಓಕೆ, ಆಮೇಲೆ ಲಾಸ್ಟಿಗೆ ಮೌಲ್ಯ ಬರೀರಿ, ಸಾಕು. ಇಷ್ಟು ಬರೆದ್ರೆ ನಿಮಗೆ ಫುಲ್ ಮಾರ್ಕ್ಸನ್ನ ಕೊಡ್ತಾರೆ. ನೋಡ್ಕೊಳ್ಳಿ. ಬೇಕು ನೋಡಿ ವಿಡಿಯೋನ ಪಾಸ್ ಮಾಡಿ, ವಿಡಿಯೋನ ಸ್ಟಾಪ್ ಮಾಡಿ ಓದ್ಕೋಬೋದು. ಓಕೆನಾ? ಇಷ್ಟಾದರೆ ನಿಮ್ಮ ಒಂದು FA2ನ ಕನ್ನಡ ವಿಷಯದ ಪ್ರಶ್ನೆ ಪತ್ರಿಕೆ ಮುಕ್ತಾಯ ಆಗ್ತದೆ. ಇದು 2ನೇ ಸೆಟ್ ಕ್ವಶನ್ ಪೇಪರು. ಈಗಲ್ಲಿ ಚಾನಲ್ ಮೇಲೆ 1ನೇ ಸೆಟ್ ಹಾಕಿದ್ದೇನೆ. ಯಾರು ನೋಡಿ ಅಲ್ಲಿ ನೋಡ್ಕೊಂಡು ಬನ್ನಿ, ಚಾನಲ್ ಇರ್ತದೆ. ಓಕೆನಾ? ಆಲ್ಮೋಸ್ಟ್ ನಿಮಗೆ ಎಲ್ಲ ವಿಷಯಗಳ ಮೇಲೆ 1 2 ರಿಂದ 3 ಸೆಟ್ಟು ಪ್ರಶ್ನೆ ಪತ್ರಿಕೆ ಹಾಕಿರ್ತೀನಿ, ನೋಡ್ಕೊಳ್ಳಿ. ಮತ್ತು ಕಮೆಂಟ್ ಮಾಡಿ, ನಿಮಗೆ ಯಾವ ವಿಷಯ ಬೇಕು ಕಮೆಂಟ್ ಹಾಕಿ, ಅಥವಾ ಏನೇ ಡೌಟಲ್ಲಿ ಕಮೆಂಟ್ ಹಾಕಿ. ಜೊತೆಗೆ ನಿಮ್ಮ ಎಕ್ಸಾಮ್ ಯಾವಾಗಿದೆ, ಯಾವ ಡೇಟಿಗೆ ಯಾವ ಎಕ್ಸಾಮ್ ಇದೆ ಕಮೆಂಟ್ ಹಾಕಿ. ಅದರ ಪ್ರಕಾರ ನಿಮಗೆ ವಿಡಿಯೋನ ಅಪ್ಲೋಡ್ ಮಾಡ್ತೀವಿ. ಫ್ರೆಂಡ್ಸ್ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.